ನಾಡಿನಾದ್ಯಂತ ಇವತ್ತು ವೈಕುಂಠ ಏಕಾದಶಿಯ ಸಂಭ್ರಮ ಮನೆ ಮಾಡಿರುವಂಥದ್ದು. ಮೈಸೂರು ಜಿಲ್ಲೆಯ ಪ್ರತಿಯೊಂದು ವಿಷ್ಣು ದೇವಾಲಯಗಳಲ್ಲಿ ವಿಶೇಷವಾದಂತಹ ಪೂಜೆಗಳು ನಡೀತಾ ಇದೆ. ನಾನೀಗ ಸದ್ಯ ಮೈಸೂರಿನ ಒಟ್ಟಿಕೊಪ್ಪದಲ್ಲಿರುವಂತಹ ಇತಿಹಾಸ ಪ್ರಸಿದ್ಧ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ದೃಶ್ಯ ಗಮನಿಸ್ತಾ ಇರ್ಬೋದು. ಬೆಳಿಗ್ಗೆ 4:30ರಿಂದಲೇ ವಿಶೇಷವಾದಂತಹ ಪೂಜೆಯನ್ನು ಇವತ್ತು ಕೈಗೊಳ್ಳಲಾಗಿದೆ. ಈಗಾಗಲೇ ವೆಂಕಟೇಶ್ವರನ ಸನ್ನಿಧಿಯಲ್ಲಿ ಇವತ್ತು ಏನೋ ದೇವರ ದರ್ಶನ ಪಡಿಬೇಕು ಅಂತೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಭಕ್ತರು ಬಂದಿರುವಂಥದ್ದು. ಈಗಾಗಲೇ ದೇವಸ್ಥಾನದಲ್ಲಿ ಸರತಿ ಸಾಲಲ್ಲಿದ್ದು ಪ್ರತಿಯೊಬ್ಬರು ಕೂಡ ದೇವರ ದರ್ಶನ ಪಡಿತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಈಗಾಗಲೇ ಈ ವರ್ಷಕ್ಕೆ 24 ಏಕಾದಶಿಗಳು ಬರ್ತವೆ. ಯಾರೆಲ್ಲ ಏಕಾದಶಿ ದಿನ ಪೂಜೆಯನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅವರು ಇವತ್ತು ಒಂದು ಪೂಜೆಯನ್ನು ಸಲ್ಲಿಸಿದ್ರೆ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅನ್ನುವಂತಹ ನಂಬಿಕೆ ಇದೆ. ಸೊ ಹೀಗಾಗಿ ಉತ್ತರ ದ್ವಾರದಿಂದ ಅಂದರೆ ವೈಕುಂಠ ಏಕಾದಶಿಯ ದಿನ ಮಾತ್ರ ವೈಕುಂಠ ದ್ವಾರವನ್ನು ತೆರೆಯಲಾಗುತ್ತೆ. ಸೊ ಹೀಗಾಗಿ ಉತ್ತರ ದ್ವಾರದಿಂದ ಬಂದಂತಹ ಪ್ರತಿಯೊಬ್ಬರು ಭಕ್ತರು ಕೂಡ ಅಂದರೆ ದೇವರ ದರ್ಶನ ಪಡೆದು ಅಂದರೆ ಉತ್ಸವ ಮೂರ್ತಿಯ ದರ್ಶನ ಮಾಡ್ತಾರೆ. ಸೊ ಈಗ ಅಲ್ಲಿಗೆ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅನ್ನುವಂತಹ ನಂಬಿಕೆ ಕೂಡ ಇದೆ. ಈಗಾಗಲೇ ವೆಂಕಟೇಶ್ವರನಿಗೂ ಕೂಡ ವಿಶೇಷವಾದಂತಹ ಹೂವಿನ ಅಲಂಕಾರವನ್ನು ಮಾಡಿರುವಂಥದ್ದು ದೃಶ್ಯ ಗಮನಿಸ್ತಾ ಇರ್ಬೋದು. ಈಗಾಗಲೇ ಚಿಕ್ಕ ತಿರುಪತಿಯಲ್ಲಿ ಎಲ್ಲೇ ಫೇಮಸ್ ಆಗಿರುವಂಥ ದೇವಾಲಯ ಇದು. ದೇವಾಲಯದ ಸುತ್ತಲೂ ಕೂಡ ವಿಶೇಷವಾದಂತಹ ಹೂಗಳಿಂದ ಅಲಂಕಾರವನ್ನು ಮಾಡಲಾಗಿದೆ. ಪ್ರತಿಯೊಬ್ಬರು ಕೂಡ ಈಗಾಗಲೇ ಏನು ಸರತಿ ಸಾಲಲ್ಲಿದ್ದು ದೇವರ ದರ್ಶನ ಪಡಿತಾ ಇರುವಂಥದ್ದು. ಈಗಾಗಲೇ ಏನು ವೈಕುಂಠ ದ್ವಾರ ಅಂತ ಹೇಳಿ ಸಪರೇಟ್ ಆಗಿ ಇವತ್ತು ಒಂದು ವಿಶೇಷವಾದಂತಹ ದ್ವಾರ ತೆರಲಾಗಿದೆ. ಆ ದ್ವಾರದ ಮೂಲಕವಾಗಿ ಉತ್ಸವ ಮೂರ್ತಿಯನ್ನು ದರ್ಶನ ಮಾಡಿದರೆ ಮೋಕ್ಷ ಪ್ರಾಪ್ತಿ ಆಗುತ್ತೆ ಎನ್ನುವಂತಹ ನಂಬಿಕೆ ಇದೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ಕೂಡ ಮುಂಜಾನೆಯಿಂದಲೇ ಇವತ್ತು ದೇವರ ದರ್ಶನ ಪಡೆಯೋಕ್ಕೆ ಮುಂದಾಗ್ತಾ ಇರುವಂಥದ್ದು. ಈಗಾಗಲೇ ದೇವಾಲಯದಲ್ಲೂ ಕೂಡ ಬರುವಂತಹ ಭಕ್ತರಿಗೆ ವಿಶೇಷವಾದಂತಹ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಪ್ರತಿಯೊಬ್ಬರು ಕೂಡ ಇವತ್ತು ವಿಷ್ಣುವಿನ ದರ್ಶನವನ್ನು ಪಡೆಯಬೇಕು ಅನ್ನುವಂತಹ ಈಗಾಗಲೇ ಪ್ರತಿಯೊಬ್ಬರು ಬೆಳಿಗ್ಗೆಯಿಂದಲೂ ಕೂಡ ವಿಶೇಷವಾದಂತಹ ಪೂಜೆ ನಡೆಸ್ತಾ ಇರುವಂಥದ್ದು. ಈಗಾಗಲೇ ಪೊಲೀಸರು ಕೂಡ ವಿಶೇಷವಾದಂತಹ ಬಂದೋಬಸ್ತನ್ನು ಏರ್ಪಡಿಸಿದ್ದಾರೆ. ಪ್ರತಿಯೊಬ್ಬರು ಕೂಡ ಬಂದಂಥವರು ಎಲ್ಲರೂ ಕೂಡ ಇವತ್ತು ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸ್ತಾ ಇರುವಂಥದ್ದು. ಈಗಾಗಲೇ ಮೈಸೂರಿನ ವಿಷ್ಣು ದೇವಾಲಯಗಳಾಗಿರುವಂತಹ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಇರ್ಬೋದು, ವೆಂಕಟೇಶ್ವರ ದೇವಸ್ಥಾನ ಇರ್ಬೋದು, ಪ್ರತಿಯೊಂದು ದೇವಾಲಯಗಳಲ್ಲೂ ಕೂಡ ಇವತ್ತು ವಿಶೇಷವಾದಂತಹ ಉತ್ತರ ದ್ವಾರವನ್ನು ಕೂಡ ತೆರೆಯಲಾಗುತ್ತೆ. ಸೊ ಆ ದ್ವಾರದ ಮೂಲಕವಾಗಿ ದೇವರ ದರ್ಶನ ಪಡೆಯುವ ಮೂಲಕವಾಗಿ ಮೋಕ್ಷ ಪ್ರಾಪ್ತಿಯಾಗುತ್ತೆ ಇರುವಂತಹ ನಂಬಿಕೆ ಪ್ರತಿಯೊಬ್ಬ ಜನರು ಕೂಡ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ನಾಡಿನಾದ್ಯಂತ ಇವತ್ತು ವೈಕುಂಠ ಏಕಾದಶಿಯ ಸಂಭ್ರಮ ಮನೆ ಮಾಡಿರುವಂಥದ್ದು. ಮೈಸೂರು ಜಿಲ್ಲೆಯ ಪ್ರತಿಯೊಂದು ವಿಷ್ಣು ದೇವಾಲಯಗಳಲ್ಲಿ ವಿಶೇಷವಾದಂತಹ ಪೂಜೆಗಳು ನಡೀತಾ ಇದೆ. ನಾನೀಗ ಸದ್ಯ ಮೈಸೂರಿನ ಒಟ್ಟಿಕೊಪ್ಪದಲ್ಲಿರುವಂತಹ ಇತಿಹಾಸ ಪ್ರಸಿದ್ಧ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ದೃಶ್ಯ ಗಮನಿಸ್ತಾ ಇರ್ಬೋದು. ಬೆಳಿಗ್ಗೆ 4:30ರಿಂದಲೇ ವಿಶೇಷವಾದಂತಹ ಪೂಜೆಯನ್ನು ಇವತ್ತು ಕೈಗೊಳ್ಳಲಾಗಿದೆ. ಈಗಾಗಲೇ ವೆಂಕಟೇಶ್ವರನ ಸನ್ನಿಧಿಯಲ್ಲಿ ಇವತ್ತು ಏನೋ ದೇವರ ದರ್ಶನ ಪಡಿಬೇಕು ಅಂತೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಭಕ್ತರು ಬಂದಿರುವಂಥದ್ದು. ಈಗಾಗಲೇ ದೇವಸ್ಥಾನದಲ್ಲಿ ಸರತಿ ಸಾಲಲ್ಲಿದ್ದು ಪ್ರತಿಯೊಬ್ಬರು ಕೂಡ ದೇವರ ದರ್ಶನ ಪಡಿತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಈಗಾಗಲೇ ಈ ವರ್ಷಕ್ಕೆ 24 ಏಕಾದಶಿಗಳು ಬರ್ತವೆ. ಯಾರೆಲ್ಲ ಏಕಾದಶಿ ದಿನ ಪೂಜೆಯನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅವರು ಇವತ್ತು ಒಂದು ಪೂಜೆಯನ್ನು ಸಲ್ಲಿಸಿದ್ರೆ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅನ್ನುವಂತಹ ನಂಬಿಕೆ ಇದೆ. ಸೊ ಹೀಗಾಗಿ ಉತ್ತರ ದ್ವಾರದಿಂದ ಅಂದರೆ ವೈಕುಂಠ ಏಕಾದಶಿಯ ದಿನ ಮಾತ್ರ ವೈಕುಂಠ ದ್ವಾರವನ್ನು ತೆರೆಯಲಾಗುತ್ತೆ. ಸೊ ಹೀಗಾಗಿ ಉತ್ತರ ದ್ವಾರದಿಂದ ಬಂದಂತಹ ಪ್ರತಿಯೊಬ್ಬರು ಭಕ್ತರು ಕೂಡ ಅಂದರೆ ದೇವರ ದರ್ಶನ ಪಡೆದು ಅಂದರೆ ಉತ್ಸವ ಮೂರ್ತಿಯಲ್ಲಿ ದರ್ಶನ ಮಾಡ್ತಾರೆ. ಸೊ ಈಗ ಅಲ್ಲಿಗೆ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅನ್ನುವಂತಹ ನಂಬಿಕೆ ಕೂಡ ಇದೆ. ಈಗಾಗಲೇ ವೆಂಕಟೇಶ್ವರನಿಗೂ ಕೂಡ ವಿಶೇಷವಾದಂತಹ ಹೂವಿನ ಅಲಂಕಾರವನ್ನು ಮಾಡಿರುವಂಥದ್ದು ದೃಶ್ಯ ಗಮನಿಸ್ತಾ ಇರ್ಬೋದು. ಈಗಾಗಲೇ ಚಿಕ್ಕ ತಿರುಪತಿಯಲ್ಲಿ ಎಲ್ಲೇ ಫೇಮಸ್ ಆಗಿರುವಂಥ ದೇವಾಲಯ ಇದು. ದೇವಾಲಯದ ಸುತ್ತಲೂ ಕೂಡ ವಿಶೇಷವಾದಂತಹ ಹೂಗಳಿಂದ ಅಲಂಕಾರವನ್ನು ಮಾಡಲಾಗಿದೆ. ಪ್ರತಿಯೊಬ್ಬರು ಕೂಡ ಈಗಾಗಲೇ ಏನು ಸರತಿ ಸಾಲಲ್ಲಿದ್ದು ದೇವರ ದರ್ಶನ ಪಡಿತಾ ಇರುವಂಥದ್ದು. ಈಗಾಗಲೇ ಏನು ವೈಕುಂಠ ದ್ವಾರ ಅಂತ ಹೇಳಿ ಸಪರೇಟ್ ಆಗಿ ಇವತ್ತು ಒಂದು ವಿಶೇಷವಾದಂತಹ ದ್ವಾರ ತೆರಲಾಗಿದೆ. ಆ ದ್ವಾರದ ಮೂಲಕವಾಗಿ ಉತ್ಸವ ಮೂರ್ತಿಯನ್ನು ದರ್ಶನ ಮಾಡಿದರೆ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅನ್ನುವಂತಹ ನಂಬಿಕೆ ಇದೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ಕೂಡ ಮುಂಜಾನೆಯಿಂದಲೇ ಇವತ್ತು ದೇವರ ದರ್ಶನ ಪಡೆಯೋಕ್ಕೆ ಮುಂದಾಗ್ತಾ ಇರುವಂಥದ್ದು. ಈಗಾಗಲೇ ದೇವಾಲಯದಲ್ಲೂ ಕೂಡ ಬರುವಂತಹ ಭಕ್ತರಿಗೆ ವಿಶೇಷವಾದಂತಹ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಪ್ರತಿಯೊಬ್ಬರು ಕೂಡ ಇವತ್ತು ವಿಷ್ಣುವಿನ ದರ್ಶನವನ್ನು ಪಡೆಯಬೇಕು ಅನ್ನುವಂತಹ ಈಗಾಗಲೇ ಪ್ರತಿಯೊಬ್ಬರು ಬೆಳಿಗ್ಗೆಯಿಂದಲೂ ಕೂಡ ವಿಶೇಷವಾದಂತಹ ಪೂಜೆ ನಡೆಸ್ತಾ ಇರುವಂಥದ್ದು. ಈಗಾಗಲೇ ಪೊಲೀಸರು ಕೂಡ ವಿಶೇಷವಾದಂತಹ ಬಂದೋಬಸ್ತನ್ನು ಏರ್ಪಡಿಸಿದ್ದಾರೆ. ಪ್ರತಿಯೊಬ್ಬರು ಕೂಡ ಬಂದಂಥವರು ಎಲ್ಲರೂ ಕೂಡ ಇವತ್ತು ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸ್ತಾ ಇರುವಂಥದ್ದು. ಈಗಾಗಲೇ ಮೈಸೂರಿನ ವಿಷ್ಣು ದೇವಾಲಯಗಳಾಗಿರುವಂತಹ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಇರ್ಬೋದು, ವೆಂಕಟೇಶ್ವರ ದೇವಸ್ಥಾನ ಇರ್ಬೋದು, ಪ್ರತಿಯೊಂದು ದೇವಾಲಯಗಳಲ್ಲೂ ಕೂಡ ಇವತ್ತು ವಿಶೇಷವಾದಂತಹ ಉತ್ತರ ದ್ವಾರವನ್ನು ಕೂಡ ತೆರೆಯಲಾಗುತ್ತೆ. ಸೊ ಆ ದ್ವಾರದ ಮೂಲಕವಾಗಿ ದೇವರ ದರ್ಶನ ಪಡೆಯುವ ಮೂಲಕವಾಗಿ ಮೋಕ್ಷ ಪ್ರಾಪ್ತಿಯಾಗುತ್ತೆ ಎನ್ನುವಂತಹ ನಂಬಿಕೆ ಪ್ರತಿಯೊಬ್ಬ ಜನರು ಕೂಡ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ನಾಡಿನಾದ್ಯಂತ ಇವತ್ತು ವೈಕುಂಠ ಏಕಾದಶಿಯ ಸಂಭ್ರಮ ಮನೆ ಮಾಡಿರುವಂಥದ್ದು.
ಮೈಸೂರು ಜಿಲ್ಲೆಯ ಪ್ರತಿಯೊಂದು ವಿಷ್ಣು ದೇವಾಲಯಗಳಲ್ಲಿ ವಿಶೇಷವಾದಂತಹ ಪೂಜೆಗಳು ನಡೀತಾ ಇದೆ. ನಾನೀಗ ಸದ್ಯ ಮೈಸೂರಿನ ಒಟ್ಟಿಕೊಪ್ಪದಲ್ಲಿರುವಂತಹ ಇತಿಹಾಸ ಪ್ರಸಿದ್ಧ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ದೃಶ್ಯ ಗಮನಿಸ್ತಾ ಇರ್ಬೋದು. ಬೆಳಿಗ್ಗೆ 4:30ರಿಂದಲೇ ವಿಶೇಷವಾದಂತಹ ಪೂಜೆಯನ್ನು ಇವತ್ತು ಕೈಗೊಳ್ಳಲಾಗಿದೆ. ಈಗಾಗಲೇ ವೆಂಕಟೇಶ್ವರನ ಸನ್ನಿಧಿಯಲ್ಲಿ ಇವತ್ತು ಏನೋ ದೇವರ ದರ್ಶನ ಪಡಿಬೇಕು ಅಂತೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಭಕ್ತರು ಬಂದಿರುವಂಥದ್ದು. ಈಗಾಗಲೇ ದೇವಸ್ಥಾನದಲ್ಲಿ ಸರತಿ ಸಾಲಲ್ಲಿದ್ದು ಪ್ರತಿಯೊಬ್ಬರು ಕೂಡ ದೇವರ ದರ್ಶನ ಪಡಿತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಈಗಾಗಲೇ ಈ ವರ್ಷಕ್ಕೆ 24 ಏಕಾದಶಿಗಳು ಬರ್ತವೆ. ಯಾರೆಲ್ಲ ಏಕಾದಶಿ ದಿನ ಪೂಜೆಯನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅವರು ಇವತ್ತು ಒಂದು ಪೂಜೆಯನ್ನು ಸಲ್ಲಿಸಿದ್ರೆ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅನ್ನುವಂತಹ ನಂಬಿಕೆ ಇದೆ. ಸೊ ಹೀಗಾಗಿ ಉತ್ತರ ದ್ವಾರದಿಂದ ಅಂದರೆ ವೈಕುಂಠ ಏಕಾದಶಿಯ ದಿನ ಮಾತ್ರ ವೈಕುಂಠ ದ್ವಾರವನ್ನು ತೆರೆಯಲಾಗುತ್ತೆ. ಸೊ ಹೀಗಾಗಿ ಉತ್ತರ ದ್ವಾರದಿಂದ ಬಂದಂತಹ ಪ್ರತಿಯೊಬ್ಬರು ಭಕ್ತರು ಕೂಡ ಅಂದರೆ ದೇವರ ದರ್ಶನ ಪಡೆದು ಅಂದರೆ ಉತ್ಸವ ಮೂರ್ತಿಯ ದರ್ಶನ ಮಾಡ್ತಾರೆ. ಸೊ ಈಗ ಅಲ್ಲಿಗೆ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅನ್ನುವಂತಹ ನಂಬಿಕೆ ಕೂಡ ಇದೆ. ಈಗಾಗಲೇ ವೆಂಕಟೇಶ್ವರರಿಗೂ ಕೂಡ ವಿಶೇಷವಾದಂತಹ ಹೂವಿನ ಅಲಂಕಾರವನ್ನು ಮಾಡಿರುವಂಥದ್ದು ದೃಶ್ಯ ಗಮನಿಸ್ತಾ ಇರ್ಬೋದು. ಈಗಾಗಲೇ ಚಿಕ್ಕ ತಿರುಪತಿಯಲ್ಲಿ ಎಲ್ಲೇ ಫೇಮಸ್ ಆಗಿರುವಂಥ ದೇವಾಲಯ ಇದು. ದೇವಾಲಯದ ಸುತ್ತಲೂ ಕೂಡ ವಿಶೇಷವಾದಂತಹ ಹೂಗಳಿಂದ ಅಲಂಕಾರವನ್ನು ಮಾಡಲಾಗಿದೆ. ಪ್ರತಿಯೊಬ್ಬರು ಕೂಡ ಈಗಾಗಲೇ ಏನು ಸರತಿ ಸಾಲಲ್ಲಿದ್ದು ದೇವರ ದರ್ಶನ ಪಡಿತಾ ಇರುವಂಥದ್ದು. ಈಗಾಗಲೇ ಏನು ವೈಕುಂಠ ದ್ವಾರ ಅಂತ ಹೇಳಿ ಸಪರೇಟ್ ಆಗಿ ಇವತ್ತು ಒಂದು ವಿಶೇಷವಾದಂತಹ ದ್ವಾರ ತೆರಲಾಗಿದೆ. ಆ ದ್ವಾರದ ಮೂಲಕವಾಗಿ ಉತ್ಸವ ಮೂರ್ತಿಯನ್ನು ದರ್ಶನ ಮಾಡಿದರೆ ಮೋಕ್ಷ ಪ್ರಾಪ್ತಿ ಆಗುತ್ತೆ ಎನ್ನುವಂತಹ ನಂಬಿಕೆ ಇದೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ಕೂಡ ಮುಂಜಾನೆಯಿಂದಲೇ ಇವತ್ತು ದೇವರ ದರ್ಶನ ಪಡೆಯೋಕ್ಕೆ ಮುಂದಾಗ್ತಾ ಇರುವಂಥದ್ದು. ಈಗಾಗಲೇ ಆ ದೇವಾಲಯದಲ್ಲೂ ಕೂಡ ಬರುವಂತಹ ಭಕ್ತರಿಗೆ ವಿಶೇಷವಾದಂತಹ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಪ್ರತಿಯೊಬ್ಬರು ಕೂಡ ಇವತ್ತು ವಿಷ್ಣುವಿನ ದರ್ಶನವನ್ನು ಪಡೆಯಬೇಕು ಅನ್ನುವಂತಹ ಈಗಾಗಲೇ ಪ್ರತಿಯೊಬ್ಬರು ಬೆಳಿಗ್ಗೆಯಿಂದಲೂ ಕೂಡ ವಿಶೇಷವಾದಂತಹ ಪೂಜೆ ನಡೆಸ್ತಾ ಇರುವಂಥದ್ದು. ಈಗಾಗಲೇ ಪೊಲೀಸರು ಕೂಡ ವಿಶೇಷವಾದಂತಹ ಬಂದೋಬಸ್ತನ್ನು ಏರ್ಪಡಿಸಿದ್ದಾರೆ. ಪ್ರತಿಯೊಬ್ಬರು ಕೂಡ ಬಂದಂಥವರು ಎಲ್ಲರೂ ಕೂಡ ಇವತ್ತು ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸ್ತಾ ಇರುವಂಥದ್ದು. ಈಗಾಗಲೇ ಮೈಸೂರಿನ ವಿಷ್ಣು ದೇವಾಲಯಗಳಾಗಿರುವಂತಹ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಇರ್ಬೋದು, ವೆಂಕಟೇಶ್ವರ ದೇವಸ್ಥಾನ ಇರ್ಬೋದು, ಪ್ರತಿಯೊಂದು ದೇವಾಲಯಗಳಲ್ಲೂ ಕೂಡ ಇವತ್ತು ವಿಶೇಷವಾದಂತಹ ಉತ್ತರ ದ್ವಾರವನ್ನು ಕೂಡ ತೆರೆಯಲಾಗುತ್ತೆ. ಸೊ ಆ ದ್ವಾರದ ಮೂಲಕವಾಗಿ ದೇವರ ದರ್ಶನ ಪಡೆಯುವ ಮೂಲಕವಾಗಿ ಮೋಕ್ಷ ಪ್ರಾಪ್ತಿಯಾಗುತ್ತೆ ಇರುವಂತಹ ನಂಬಿಕೆ ಪ್ರತಿಯೊಬ್ಬ ಜನರು ಕೂಡ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ನಾಡಿನಾದ್ಯಂತ ಇವತ್ತು ವೈಕುಂಠ ಏಕಾದಶಿಯ ಸಂಭ್ರಮ ಮನೆ ಮಾಡಿರುವಂಥದ್ದು. ಮೈಸೂರು ಜಿಲ್ಲೆಯ ಪ್ರತಿಯೊಂದು ವಿಷ್ಣು ದೇವಾಲಯಗಳಲ್ಲಿ ವಿಶೇಷವಾದಂತಹ ಪೂಜೆಗಳು ನಡೀತಾ ಇದೆ. ನಾನೀಗ ಸದ್ಯ ಮೈಸೂರಿನ ಒಟ್ಟಿಕೊಪ್ಪದಲ್ಲಿರುವಂತಹ ಇತಿಹಾಸ ಪ್ರಸಿದ್ಧ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ದೃಶ್ಯ ಗಮನಿಸ್ತಾ ಇರ್ಬೋದು. ಬೆಳಿಗ್ಗೆ 4:30ರಿಂದಲೇ ವಿಶೇಷವಾದಂತಹ ಪೂಜೆಯನ್ನು ಇವತ್ತು ಕೈಗೊಳ್ಳಲಾಗಿದೆ. ಈಗಾಗಲೇ ವೆಂಕಟೇಶ್ವರನ ಸನ್ನಿಧಿಯಲ್ಲಿ ಇವತ್ತು ಏನೋ ದೇವರ ದರ್ಶನ ಪಡಿಬೇಕು ಅಂತೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಭಕ್ತರು ಬಂದಿರುವಂಥದ್ದು. ಈಗಾಗಲೇ ದೇವಸ್ಥಾನದಲ್ಲಿ ಸರತಿ ಸಾಲಲ್ಲಿದ್ದು ಪ್ರತಿಯೊಬ್ಬರು ಕೂಡ ದೇವರ ದರ್ಶನ ಪಡಿತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಈಗಾಗಲೇ ಈ ವರ್ಷಕ್ಕೆ 24 ಏಕಾದಶಿಗಳು ಬರ್ತವೆ. ಯಾರೆಲ್ಲ ಏಕಾದಶಿ ದಿನ ಪೂಜೆಯನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅವರು ಇವತ್ತು ಒಂದು ಪೂಜೆಯನ್ನು ಸಲ್ಲಿಸಿದ್ರೆ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅನ್ನುವಂತಹ ನಂಬಿಕೆ ಇದೆ. ಸೊ ಹೀಗಾಗಿ ಉತ್ತರ ದ್ವಾರದಿಂದ ಅಂದರೆ ವೈಕುಂಠ ಏಕಾದಶಿಯ ದಿನ ಮಾತ್ರ ವೈಕುಂಠ ದ್ವಾರವನ್ನು ತೆರೆಯಲಾಗುತ್ತೆ. ಸೊ ಹೀಗಾಗಿ ಉತ್ತರ ದ್ವಾರದಿಂದ ಬಂದಂತಹ ಪ್ರತಿಯೊಬ್ಬರು ಭಕ್ತರು ಕೂಡ ಅಂದರೆ ದೇವರ ದರ್ಶನ ಪಡೆದು ಅಂದರೆ ಉತ್ಸವ ಮೂರ್ತಿಯ ದರ್ಶನ ಮಾಡ್ತಾರೆ. ಸೊ ಈಗ ಅಲ್ಲಿಗೆ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅನ್ನುವಂತಹ ನಂಬಿಕೆ ಕೂಡ ಇದೆ. ಈಗಾಗಲೇ ವೆಂಕಟೇಶ್ವರರಿಗೂ ಕೂಡ ವಿಶೇಷವಾದಂತಹ ಹೂವಿನ ಅಲಂಕಾರವನ್ನು ಮಾಡಿರುವಂಥದ್ದು ದೃಶ್ಯ ಗಮನಿಸ್ತಾ ಇರ್ಬೋದು. ಈಗಾಗಲೇ ಚಿಕ್ಕ ತಿರುಪತಿಯಲ್ಲಿ ಎಲ್ಲೇ ಫೇಮಸ್ ಆಗಿರುವಂಥ ದೇವಾಲಯ ಇದು. ದೇವಾಲಯದ ಸುತ್ತಲೂ ಕೂಡ ವಿಶೇಷವಾದಂತಹ ಹೂಗಳಿಂದ ಅಲಂಕಾರವನ್ನು ಮಾಡಲಾಗಿದೆ. ಪ್ರತಿಯೊಬ್ಬರು ಕೂಡ ಈಗಾಗಲೇ ಏನು ಸರತಿ ಸಾಲಲ್ಲಿದ್ದು ದೇವರ ದರ್ಶನ ಪಡಿತಾ ಇರುವಂಥದ್ದು. ಈಗಾಗಲೇ ಏನು ವೈಕುಂಠ ದ್ವಾರ ಅಂತ ಹೇಳಿ ಸಪರೇಟ್ ಆಗಿ ಇವತ್ತು ಒಂದು ವಿಶೇಷವಾದಂತಹ ದ್ವಾರ ತೆರಲಾಗಿದೆ. ಆ ದ್ವಾರದ ಮೂಲಕವಾಗಿ ಉತ್ಸವ ಮೂರ್ತಿಯನ್ನು ದರ್ಶನ ಮಾಡಿದರೆ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅನ್ನುವಂತಹ ನಂಬಿಕೆ ಇದೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ಕೂಡ ಮುಂಜಾನೆಯಿಂದಲೇ ಇವತ್ತು ದೇವರ ದರ್ಶನ ಪಡೆಯೋಕ್ಕೆ ಮುಂದಾಗ್ತಾ ಇರುವಂಥದ್ದು. ಈಗಾಗಲೇ ದೇವಾಲಯದಲ್ಲೂ ಕೂಡ ಬರುವಂತಹ ಭಕ್ತರಿಗೆ ವಿಶೇಷವಾದಂತಹ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಪ್ರತಿಯೊಬ್ಬರು ಕೂಡ ಇವತ್ತು ವಿಷ್ಣುವಿನ ದರ್ಶನವನ್ನು ಪಡೆಯಬೇಕು ಅನ್ನುವಂತಹ ಈಗಾಗಲೇ ಪ್ರತಿಯೊಬ್ಬರು ಬೆಳಿಗ್ಗೆಯಿಂದಲೂ ಕೂಡ ವಿಶೇಷವಾದಂತಹ ಪೂಜೆ ನಡೆಸ್ತಾ ಇರುವಂಥದ್ದು. ಈಗಾಗಲೇ ಪೊಲೀಸರು ಕೂಡ ವಿಶೇಷವಾದಂತಹ ಬಂದೋಬಸ್ತನ್ನು ಏರ್ಪಡಿಸಿದ್ದಾರೆ. ಪ್ರತಿಯೊಬ್ಬರು ಕೂಡ ಬಂದಂಥವರು ಎಲ್ಲರೂ ಕೂಡ ಇವತ್ತು ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸ್ತಾ ಇರುವಂಥದ್ದು. ಈಗಾಗಲೇ ಮೈಸೂರಿನ ವಿಷ್ಣು ದೇವಾಲಯಗಳಾಗಿರುವಂತಹ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಇರ್ಬೋದು, ವೆಂಕಟೇಶ್ವರ ದೇವಸ್ಥಾನ ಇರ್ಬೋದು, ಪ್ರತಿಯೊಂದು ದೇವಾಲಯಗಳಲ್ಲೂ ಕೂಡ ಇವತ್ತು ವಿಶೇಷವಾದಂತಹ ಉತ್ತರ ದ್ವಾರವನ್ನು ಕೂಡ ತೆರೆಯಲಾಗುತ್ತೆ. ಸೊ ಆ ದ್ವಾರದ ಮೂಲಕವಾಗಿ ದೇವರ ದರ್ಶನ ಪಡೆಯುವ ಮೂಲಕವಾಗಿ ಮೋಕ್ಷ ಪ್ರಾಪ್ತಿಯಾಗುತ್ತೆ ಇರುವಂತಹ ನಂಬಿಕೆ ಪ್ರತಿಯೊಬ್ಬ ಜನರು ಕೂಡ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.